ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಒಂದು ಮನುಷ್ಯನ ಒಂದು ಜಾತಕ ಅಂತ ಬಂದಾಗ ಆ ಒಂದು ಮನುಷ್ಯನ ಒಂದು ಜಾತಕದಲ್ಲಿ ನಾವು ರಾಶಿಗೆ ಯಾವ ರೀತಿ ಬೆಲೆಯನ್ನು ಕೊಡ್ತೀವಿ, ಅದೇ ರೀತಿ ನಕ್ಷತ್ರಗಳಿಗೂ ಕೂಡ ನಾವು ಅಷ್ಟೇ ಬೆಲೆಯನ್ನು ಕೊಡ್ತೀವಿ. ಇದರ ಜೊತೆಗೆ ವಿಶೇಷವಾಗಿ ಮದುವೆ ಸಮಾಚಾರ ಅಂತ ಬಂದಾಗ ಅಥವಾ ಮದುವೆ ಹೊಂದಾಣಿಕೆ ಅಂತ ಬಂದಾಗ ಹೆಚ್ಚಾಗಿ ನೋಡುವಂಥ ಒಂದು ಜಾತಕದಲ್ಲಿ ಹೆಚ್ಚಾಗಿ ನೋಡುವಂಥ ಒಂದು ವಿಷಯ ಏನಪ್ಪ ಅಂದರೆ ಅದು ಗಣ. ಈ ಒಂದು ಗಣಗಳ ಒಂದು ಮ್ಯಾಚಿಂಗ್ ಫಸ್ಟ್ ಮಾಡ್ತಾರೆ. ಅದನ್ನು ನಕ್ಷತ್ರ ನೋಡಿಕೊಂಡು ಗಣಗಳ ಮ್ಯಾಚಿಂಗ್ ಮಾಡ್ತಾರೆ. ಇದರ ಪ್ರಕಾರ ಈ ಹುಡುಗ ಹುಡುಗಿ ಇಬ್ಬರಿಗೂ ಕೂಡ ಹೊಂದಾಣಿಕೆ ಆಗುತ್ತೋ ಇಲ್ಲೋ ಅನ್ನೋದನ್ನು ನೋಡ್ತಾರೆ. ವಿಶೇಷವಾಗಿ ಈ ಒಂದು ಗಣ ಅನ್ನೋದು ತುಂಬ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ, ಆ ಒಂದು ಮನುಷ್ಯನ ಒಂದು ಸ್ವಭಾವ ಹೇಗಿರುತ್ತೆ ಅಥವಾ ಆ ಮನುಷ್ಯನ ಒಂದು ಜೀವನ ಹೇಗಿರುತ್ತೆ, ಇವೆಲ್ಲವೂ ಕೂಡ ಈ ಒಂದು ಗಣ ನೋಡಿಕೊಂಡು ಹೇಳ್ಬೋದು. ವಿಶೇಷವಾಗಿ ಈ ಒಂದು ಗಣಗಳಿಂದ ಸಾಕಷ್ಟು ವಿಚಾರಗಳು ಮನುಷ್ಯನ ಬಗ್ಗೆ ತಿಳ್ಕೊಬೋದು. ಇನ್ನು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಈ ಒಂದು ಗಣಗಳ ಮುಖಾಂತರ, ಅಂದರೆ ನಿಮಗೆ ಗಣ ಯಾವುದು ಅಂತ ಗೊತ್ತಿಲ್ಲ ಅಂದರೆ ನಿಮಗೆ ನಕ್ಷತ್ರ ಗೊತ್ತಿದ್ರೆ ಸಾಕು. ನಕ್ಷತ್ರ ಪ್ರಕಾರ ನಾನು ನಿಮ್ಮ ಗಣ ಯಾವ್ದು ಬರುತ್ತೆ ಅಂತ ಕೂಡ ಹೇಳ್ತೀನಿ. ಇನ್ನು ವಿಶೇಷವಾಗಿ ಈ ಒಂದು ಗಣಗಳ ಮುಖಾಂತರ ನಿಮಗೆ ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳು, ಯಾವೆಲ್ಲ ಒಳ್ಳೆಯ ವಿಷಯಗಳಿದೆ, ಯಾವೆಲ್ಲ ಕೆಟ್ಟ ವಿಷಯಗಳಿದೆ, ಎಲ್ಲವನ್ನು ಕೂಡ ನಾನು ಹೇಳ್ತೀನಿ. ಹಾಗೆ ಕೊನೆಯಲ್ಲಿ ನಿಮಗೆ ನಿಮ್ಮ ಒಂದು ಗಣ ಯಾವ ಒಂದು ಗಣ ಆಗಿರುತ್ತೆ, ಅದಕ್ಕೆ ಯಾವ ಒಂದು ಗಣ ಇರುವಂಥ ಒಂದು ವ್ಯಕ್ತಿಗಳನ್ನ ನೀವು ಮದುವೆ ಆಗಬಹುದು. ದೇವಗಣ ಇದ್ದರೆ ಯಾವ ಗಣ ಇರುವಂಥ ಒಂದು ವ್ಯಕ್ತಿಗಳನ್ನ ಮದುವೆ ಆಗ್ಬೋದು, ಅಥವಾ ಯಾವುದೇ ಗಣ ಇದ್ದರೂ ಕೂಡ ನೀವು ಮದುವೆ ಆಗುವಂಥ ಒಂದು ವ್ಯಕ್ತಿಗಳ ಒಂದು ಗಣ ಯಾವುದಾಗಿದ್ದರೆ ಒಳ್ಳೆಯದು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಮ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋಕ್ಕೆ ಸಿಗುತ್ತೆ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಇನ್ನು ವಿಶೇಷವಾಗಿ ಯಾವೆಲ್ಲ ನಕ್ಷತ್ರಗಳು ದೇವಗಣದ ಕೆಳಗಡೆ ಬರುತ್ತೆ ಅಂತ ಹೇಳಿದ್ರೆ, ಅದು ನಿಮ್ಮ ನಕ್ಷತ್ರ ಅಶ್ವಿನಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುಷ್ಠಾನ ನಕ್ಷತ್ರ, ಶ್ರವಣ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರ. ಇವೆಲ್ಲ ನಕ್ಷತ್ರದಲ್ಲಿರುವಂಥ ಹುಟ್ಟಿರುವಂಥ ಒಂದು ವ್ಯಕ್ತಿಗಳ ಗಣ ಏನಾಗಿರುತ್ತೆ ಅಂದರೆ ಅದು ದೇವಗಣ ಆಗಿರುತ್ತೆ. ಇನ್ನು ಎರಡನೇದಾಗಿ ನಿಮ್ಮ ಒಂದು ಮನುಷ್ಯ ಗಣ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನೀವು ಹುಟ್ಟಿದಂಥ ಒಂದು ನಕ್ಷತ್ರ ಭರಣಿ, ರೋಹಿಣಿ, ಆರ್ದ್ರ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಪೂರ್ವಾಷಾಢ, ಉತ್ತರಾಷಾಢ, ಪೂರ್ವ ಭಾದ್ರ, ಈ ಎಲ್ಲ ನಕ್ಷತ್ರಗಳ ಕೆಳಗಡೆ ನೀವು ಹುಟ್ಟಿದ್ರೆ, ಅಂದರೆ ಈ ಒಂದು ಎಲ್ಲ ನಕ್ಷತ್ರದಲ್ಲಿ ಹುಟ್ಟಿದರೆ ನಿಮ್ಮ ಒಂದು ಗಣ ಮನುಷ್ಯ ಗಣ ಅಥವಾ ಮಾನವ ಗಣ ಆಗಿರುತ್ತೆ. ಇನ್ನು ಕೊನೆಯದಾಗಿ ನಿಮ್ಮ ಗಣ ರಾಕ್ಷಸ ಗಣ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನೀವು ಹುಟ್ಟಿದಂಥ ಒಂದು ನಕ್ಷತ್ರ ಕೃತಿಕ ನಕ್ಷತ್ರ, ಆಶ್ಲೇಷ, ಮಾಘ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಶತಭಿಷ, ಧನಿಷ್ಠ, ಪೂರ್ವಭಾದ್ರ, ಈ ಎಲ್ಲ ನಕ್ಷತ್ರಗಳಾಗಿದ್ದರೆ ನೀವು ರಾಕ್ಷಸ ಗಣವನ್ನು ನೀವು ಹೊಂದಿರ್ತೀರ ಅಂತಲೇ ಹೇಳ್ಬೋದು. ಇದರ ಪ್ರಕಾರ ನೀವು ನಿಮ್ಮ ಗಣ ಯಾವುದರಲ್ಲಿ ಬರುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡಿರಿ. ಅದರ ಪ್ರಕಾರ ನಾನು ನಿಮಗೆ ನಿಮ್ಮ ಒಂದು ಸ್ವಭಾವಗಳಲ್ಲಿ ಏನೇನು ಒಳ್ಳೆಯದಿರುತ್ತೆ, ಏನೇನು ಕೆಟ್ಟದಿರುತ್ತೆ ಎಲ್ಲವನ್ನು ಕೂಡ ನಾನು ಹೇಳ್ತೀನಿ. ಇದರಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಗಣ ದೇವಗಣ ಆಗಿದ್ದರೆ, ಈ ಒಂದು ವ್ಯಕ್ತಿಗಳ ಒಂದು ಸ್ವಭಾವದ ಒಂದು ವಿಷಯಕ್ಕೆ ಬಂದರೆ ತುಂಬ ಒಂದು ಶಾಂತ ಸ್ವಭಾವ ಇರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಅಂದರೆ ದೇವಗಣ ಅಂತ ಹೆಸರಲ್ಲೇ ಇದೆ. ದೇವಗಣ ಅಂದರೆ ದೇವರು ಅಂದರೆ ಶಾಂತಿ. ಎಲ್ಲ ದೇವರು ಶಾಂತವಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಶಾಂತವಾಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ದೇವರು ನಾರ್ಮಲ್ ಆಗಿ ದೇವರು ಅಂತ ಹೇಳಿದಾಗ ಶಾಂತಿಯನ್ನು ಪ್ರತಿನಿಧಿಸೋದ್ರಿಂದ ದೇವಗಣ ಅಂದರೆ ಒಂದು ಶಾಂತ ಸ್ವಭಾವ ಈ ಒಂದು ವ್ಯಕ್ತಿಗಳಲ್ಲಿ ಇರುತ್ತೆ. ಹಾಗೆ ಎರಡನೇ ಒಂದು ವಿಚಾರಕ್ಕೆ ಬಂದರೆ ಅದು ಬದ್ಧತೆ ಮತ್ತು ನಿಷ್ಠೆ. ಅಂದರೆ ಈ ಒಂದು ವ್ಯಕ್ತಿಗಳಿಗೆ ಇರುವಂಥ ಒಂದು ನಿಯತ್ತು ಅಥವಾ ಒಂದು ಏನಂತಾರೆ ಒಂದು ಬದ್ಧತೆ ಅಂತ ಏನು ಹೇಳ್ತೀವಿ, ಅವೆಲ್ಲವೂ ಕೂಡ ತುಂಬ ಕಡಿಮೆ ಬೇರೆಯವರಲ್ಲಿ ನೋಡುವಂಥದ್ದು. ಹಾಗಾಗಿ ದೇವಗಣದಲ್ಲಿ ಇದೊಂದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಗುಣ ಅಂತ ಬಂದಾಗ ತುಂಬ ಒಳ್ಳೆಯ ಗುಣ ಇರುತ್ತೆ. ಯಾರಿಗೂ ಕೆಟ್ಟದ್ದು ಬಯಸಬೇಕು ಅನ್ನೋ ಒಂದು ಮನಸ್ಥಿತಿ ಇವ್ರಿಗೆ ಇರೋದಿಲ್ಲ. ಇದು ಒಂದು ದೊಡ್ಡ ಸ್ಟ್ರೆಂತ್ ಆಗಿರುತ್ತೆ ಅವ್ರಿಗೆ ಅಂತಲೇ ಹೇಳ್ಬೋದು. ಇನ್ನು ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಅವ್ರಿಗೆ ಹೆಚ್ಚಾಗಿರುತ್ತೆ. ಅಂದರೆ ದೇವ್ರನ್ನ ತುಂಬ ನಂಬುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ದೇವರಲ್ಲಿ ಭಕ್ತಿ ಅನ್ನೋದು ಕೂಡ ಜಾಸ್ತಿ ಇರುತ್ತೆ.
ಆಧ್ಯಾತ್ಮದ ಚಿಂತನೆಗಳು ಕೂಡ ಹೆಚ್ಚಾಗಿರುತ್ತೆ. ಇದು ಕೂಡ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರ ಜೊತೆನೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗೋದು, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡೋದು, ತುಂಬ ಹಂಬಲ್ಲಾಗಿ ಇರುವಂಥ ಒಂದು ವ್ಯಕ್ತಿಗಳು ಆಗಿರ್ತಾರೆ ಇವರು. ಶ್ರದ್ಧೆಯಿಂದ ಕೆಲಸ ಮಾಡೋರು ಕೂಡ ಆಗಿರ್ತಾರೆ. ಏನೇ ಒಂದು ಕೆಲಸ ಅಂತ ಬಂದರೂ ಕೂಡ ಅದನ್ನು ಒಂದು ಶ್ರದ್ಧೆಯಿಂದ ಮಾಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಇನ್ನು ಇವ್ರಿಗೆ ತುಂಬ ಕೋಪ ಬರೋದಿಲ್ಲ. ತುಂಬ ಏನಂತಾರೆ, ತುಂಬ ವಿಷಯದಲ್ಲಿ ಇವರು ತುಂಬ ಕಾಮಾಗೇ ಇರ್ತಾರೆ. ಕೆಲವೊಂದು ವಿಚಾರ ಅಂತ ಬಂದಾಗ ಅಥವಾ ಇವ್ರಿಗೇನಾದರೂ ಮನಸ್ಸಿಗೆ ನೋವಾದಾಗ ಇವ್ರಿಗೆ ಕೋಪ ಬರುತ್ತೆ ಹೊತ್ತು ಸುಮ್ಮನೆ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಥವಾ ಬೈಯೋದು ಇನ್ನೊಬ್ಬರಿಗೆ, ಇಂಥ ಒಂದು ಕೆಲಸಗಳು ಈ ಒಂದು ವ್ಯಕ್ತಿಗಳು ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವ್ಯಕ್ತಿಗಳ ಒಂದು ಕೆಟ್ಟ ಗುಣಗಳು ಅಥವಾ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಒಂದು ಗುಣಗಳ ಒಂದು ವಿಷಯ ಹೇಳೋದಾದರೆ, ಇವ್ರಿಗೆ ಮೊದಲನೇದಾಗಿ ಅತಿಯಾದ ಭಾವನೆಗಳಲ್ಲಿ ಇವರು ಮುಳುಗುವಂಥ ಒಂದು ಸ್ವಭಾವ. ಅಂದರೆ ಏನಾದರೂ ಒಂದು ಯಾರಾದರೂ ಒಂದು ವ್ಯಕ್ತಿಗಳ ಮೇಲೆ ಒಂದೇನಾದರೂ ಅಟ್ಯಾಚ್ಮೆಂಟ್ ಬಿಲ್ಡ್ ಆಯಿತು ಅಂತ ಹೇಳಿದ್ರೆ ಇವರು ತುಂಬ ಅವ್ರ ಮೇಲೆ ತುಂಬ ಒಂದು ಡಿಪೆಂಡ್ ಆಗಿಬಿಡ್ತಾರೆ. ಅಥವಾ ಅವರಿಂದ ಚಿಕ್ಕ ಒಂದು ನೋವಾದರೂ ಕೂಡ ತುಂಬ ನೋವನ್ನು ಪಡ್ಕೊತಾರೆ. ಅಂದರೆ ತುಂಬ ಸೆನ್ಸಿಟಿವ್ ಇರ್ತಾರೆ ಇವರು ಅಂತಲೇ ಹೇಳ್ಬೋದು. ಇದು ಇವರಿಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ. ಇನ್ನು ಎಲ್ಲರನ್ನ ಒಂಥರ ಏನಂತಾರೆ, ಎಲ್ಲರನ್ನೂ ಮೆಚ್ಚಿಸುವಂಥ ಒಂದು ಗುಣ ಇವ್ರಿಗೆ ಇರುತ್ತೆ. ಅಂದರೆ ಎಲ್ಲರನ್ನೂ ನಾನು ಮೆಚ್ಚಿಸ್ಬೇಕು, ಎಲ್ರಿಗೂ ನಾನು ಒಳ್ಳೆಯವನ ಥರ ಕಾಣಬೇಕು. ಒಳ್ಳೆಯವನ ಥರ ಅಂತಲ್ಲ, ಒಳ್ಳೆಯವರೇ ಆಗಿರ್ತಾರೆ, ಬಟ್ ಒಳ್ಳೆಯವನು ಅಂತ ಇನ್ನೊಬ್ರಿಗೂ ಕೂಡ ತೋರಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಅದು ಇವ್ರಿಗೆ ತುಂಬ ತೊಂದರೆಗಳು ಕೊಡುತ್ತೆ. ಎಲ್ಲರ ಮುಂದೆ ಒಳ್ಳೆಯವರಾಗಕ್ಕೆ ಹೋಗಿ ಈ ಒಂದು ಏನಂತಾರೆ, ಈ ಒಂದು ಜಮಾನದಲ್ಲಿ ಅಥವಾ ಈ ಒಂದು ಜಗತ್ತಲ್ಲಿ ಎಲ್ಲರ ಮುಂದೆ ನಾವು ಒಳ್ಳೆಯವರಾಗಕ್ಕಾಗಲ್ಲ. ಒಳ್ಳೆಯವರಾಗಿದ್ದರೆ ತುಂಬ ತೊಂದರೆಗಳು ಕೂಡ ಆಗುತ್ತೆ. ಇದು ಇವ್ರಿಗೆ ತುಂಬ ಪ್ರಾಬ್ಲಮನ್ನು ಕೊಡುತ್ತೆ ಇವರ ಒಂದು ಜೀವನದಲ್ಲಿ ಅಂತಲೇ ಹೇಳ್ಬೋದು. ಹಾಗಾಗಿ ಇದಲ್ಲದೆ ಇವ್ರಿಗೆ ಒಂದು ಸ್ಟ್ರಾಂಗಾಗಿ ಒಂದು ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಇವರು ಸ್ವಲ್ಪ ಹಿಂಜರಿತಾರೆ. ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಒಪಿನಿಯನ್ ಬೇಕು, ಸ್ಟ್ರಾಂಗ್ ಡಿಸಿಷನ್ ತೊಗೊಬೇಕು ಅಂದಾಗ ಇವರು ಹಿಂದೆ ಚರಿಯುವಂಥ ಒಂದು ವ್ಯಕ್ತಿತ್ವ ಇವರಿಗೆ ಇರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವರದ್ದೇ ಆದಂಥ ಒಂದು ಬೌಂಡ್ರಿಯನ್ನು ಮಾಡ್ಕೊಂಡಿರ್ತಾರೆ. ನಾನು ಇದನ್ನು ದಾಟಬಾರ್ದು, ಇದನ್ನು ದಾಟಿದ್ರೆ ನನಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದೇನೋ ಅಥವಾ ಏನೋ ಒಂದು ಒಳ್ಳೆತನ ಅಂತಲೇ ಹೇಳ್ಬೋದು, ಅತಿಯಾದ ಒಳ್ಳೆತನ ಅಂತಲೇ ಹೇಳ್ಬೋದು. ಆ ಒಂದು ಬೌಂಡ್ರೀಸಿಂದ ಏನಾಗುತ್ತೆ ಅಂದರೆ ಇವರ ಒಂದು ಪೊಟೆನ್ಷಿಯಲ್ ಏನು ಅಥವಾ ಇವ್ರು ಏನು ಮಾಡ್ಬೋದು ಅನ್ನೋದು ಇವ್ರಿಗೆ ಗೊತ್ತಿರೋದಿಲ್ಲ. ಅದು ಇವ್ರಿಗೆ ತುಂಬ ತೊಂದರೆ ಕೊಡುತ್ತೆ ಇವರ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಕೆಟ್ಟ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಇರುತ್ತೆ ಜೀವನದಲ್ಲಿ. ಏನಾದರೂ ಒಂದು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಕೂಡ ಇವರ ಜೀವನದಲ್ಲಿ ತುಂಬ ತೊಂದರೆಯನ್ನು ಕೊಡುತ್ತೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಎರಡನೇದಾಗಿ ನಿಮ್ಮ ಒಂದು ಗಣ ಮನುಷ್ಯ ಗಣ ಆಗಿದ್ರೆ ಈ ಒಂದು ವ್ಯಕ್ತಿಗಳು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಅಂದರೆ ಈ ಒಂದು ದೇವಗಣಗಳ ಗಣ ಇರುವಂಥ ಒಂದು ವ್ಯಕ್ತಿಗಳು ಏನಾಗಿರ್ತಾರೆ ಅಂದರೆ ತುಂಬ ಎಮೋಷ್ನಲ್ ಆಗಿರ್ತಾರೆ. ಅದರ ಆಪೋಸಿಟ್ ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಏನೇ ಇದ್ರೂ ಕೂಡ
ಡೈರೆಕ್ಟಾಗಿ ಹೇಳ್ತಾರೆ, ಡೈರೆಕ್ಟಾಗಿ ಹೇಳುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಇದರಿಂದ ಬೇರೆಯವ್ರಿಗೆ ಇವರು ಸ್ವಲ್ಪ ರಫು, ಇವನು ಸರಿ ಇಲ್ಲ ಅನ್ನೋ ಒಂದು ಭಾವನೆ ಬರ್ಬೋದು. ಬಟ್ ಅದು ಮನಸ್ಸಲ್ಲಿ ಇವರು ಏನೂ ಇಟ್ಕೊಳ್ಳೋದಿಲ್ಲ. ಅದು ಆ್ಯಕ್ಚುಲಿ ಒಳ್ಳೆಯದೇ. ಇವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅದು ಒಳ್ಳೆಯದೇ ಆಗಿರುತ್ತೆ. ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೂ ಕೂಡ ಅಷ್ಟು ಒಳ್ಳೆಯದೇ ಆಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಇದು ಒಂದು ಒಳ್ಳೆಯ ಒಂದು ವಿಚಾರ ಅಂತಲೂ ಹೇಳ್ಬೋದು. ಕೆಲವೊಬ್ಬರಿಗೆ ಇದು ನೆಗೆಟಿವ್ ಆದರೂ ಆಗಬಹುದು. ಇನ್ನು ಒಂದು ಸಮತೋಲನ ಹೊಂದಿರುವಂಥ ಒಂದು ಸ್ವಭಾವ ಇರೋದಾಗಿರುತ್ತೆ. ಅಂದರೆ ಏನೇ ಆದರೂ ಕೂಡ ಬ್ಯಾಲೆನ್ಸ್ ಮಾಡ್ತೀನಿ, ಏನೇ ಆದರೂ ಕೂಡ ನಾನು ಜೀವನದಲ್ಲಿ ಮೇಂಟೈನ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇವರ ಒಂದು ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಜವಾಬ್ದಾರಿ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಇವರ ಒಂದು ಮನೆಯವರ ಒಂದು ಜವಾಬ್ದಾರಿ ಆಗಿರಲಿ ಅಥವಾ ಏನೇ ಜವಾಬ್ದಾರಿ ಆಗಿರಲಿ, ಒಳ್ಳೆಯ ಒಂದು ಜವಾಬ್ದಾರಿಯನ್ನು ಇವರು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ, ಈ ಒಂದು ವ್ಯಕ್ತಿಗಳು ಎಲ್ಲೇ ಹೋಗಿ ಈ ಒಂದು ವ್ಯಕ್ತಿಗಳನ್ನ ಬಿಟ್ಟರು ಕೂಡ, ಯಾವುದೇ ಒಂದು ಜನಗಳ ಮಧ್ಯೆ ಬಿಟ್ಟರು ಕೂಡ ಅವ್ರ ಜೊತೆ ಮಾತಾಡಿಕೊಂಡು ಅಡ್ಜಸ್ಟ್ ಆಗಿಬಿಡ್ತಾರೆ. ಅಂದರೆ ಹೊಂದ್ಕೊಳ್ಳೋ ಅಂಥ ಒಂದು ಗುಣ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಬೇಗ ಇವರು ಏನಪ್ಪ ಅಂದರೆ, ಯಾರಾದರೂ ಒಬ್ಬರು ಸ್ಟ್ರೇಂಜರ್ಸ್ ಸಿಕ್ಕಿದ್ರು ಕೂಡ ತುಂಬ ಬೇಗ ಅವ್ರ ಜೊತೆ ಮಾತಾಡಿಕೊಂಡು ಹೊಂದ್ಕೊಂಡ್ಬಿಡ್ತಾರೆ. ಅದು ಒಂದು ತುಂಬ ಪಾಸಿಟಿವ್ ವಿಷಯ ಈ ಒಂದು ಮನುಷ್ಯರದು ಅಂತಲೇ ಹೇಳ್ಬೋದು. ತುಂಬ ಒಂದು ಒಳ್ಳೆಯ ಒಂದು ವಿಚಾರ ಇದು. ಇದ್ರ ಜೊತೆಗೆ ಈ ಒಂದು ವ್ಯಕ್ತಿಗಳಿಗೆ ತಾವು ಮಾಡುವಂಥ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಶ್ರದ್ಧೆ ಹಾಗೂ ಭಕ್ತಿ ಇರುತ್ತೆ. ಏನು ಕೆಲಸ ಮಾಡ್ತಿದ್ದೀನಿ, ಏನು ಅದಕ್ಕೆ ಎಫರ್ಟ್ ಹಾಕಬೇಕು, ಎಲ್ಲ ಎಫರ್ಟು ಕೂಡ ಇವ್ರು ಹಾಕ್ತಾರೆ. ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಪಡ್ತಾರೆ. ಇದು ಇವರ ಒಂದು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ವಿಷಯಗಳು ಈ ಒಂದು ವ್ಯಕ್ತಿಗಳಲ್ಲಿ ಕೆಟ್ಟ ಒಂದು ವಿಷಯಗಳು ಅಂತಲೇ ಇರುತ್ತೆ. ಇದರಲ್ಲಿ ಮೊದಲನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವರ ಜೀವನದಲ್ಲಿ ಒಂದು ಡಿಸಿಷನ್ ಮೇಕಿಂಗು, ಅಂದರೆ ಏನಾದರೂ ಒಂದು ನಿರ್ಧಾರಗಳನ್ನ ತೊಗೊಬೇಕು, ಇಂಪಾರ್ಟೆಂಟ್ ನಿರ್ಧಾರಗಳನ್ನ ತೊಗೊಳ್ಬೇಕಾಗಿರುತ್ತೆ. ಅಂಥ ಒಂದು ಟೈಮಲ್ಲಿ ಸ್ವಲ್ಪ ಈ ಒಂದು ವ್ಯಕ್ತಿಗಳು ಎಡುವಂಥ ಒಂದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಲೈಫಲ್ಲಿ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಏನಿರುತ್ತೆ ಅಂಥ ಒಂದು ವಿಷಯಗಳಲ್ಲೇ ಇವರು ಫೇಲ್ ಆಗ್ತಾರೆ. ಅದು ಇವರ ಜೀವನದಲ್ಲಿ ತುಂಬ ಒಂದು ದೊಡ್ಡ ಹೊಡೆತವನ್ನು ಇವರಿಗೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಈ ಒಂದು ವ್ಯಕ್ತಿಗಳಿಗೆ ಇನ್ನೊಂದು ಕೆಟ್ಟ ವಿಷಯ ಏನಪ್ಪ ಅಂದರೆ, ಇವ್ರಿಗೆ ಸ್ಥಿರತೆ ಅನ್ನೋದು ಇರೋದಿಲ್ಲ. ಅಂದರೆ ಮನಸ್ಸು ಒಂಥರ ಚಂಚಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಆ ಒಂದು ಸ್ಥಿರತೆ ಏನು ಬೇಕು ಮನಸ್ಸಿಗೆ, ಅದು ಇವ್ರಿಗೆ ಇರೋದಿಲ್ಲ, ಸ್ವಲ್ಪ ಚಂಚಲವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ಆಸೆಗಳು ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಕೆಲವೊಂದು ಆಸೆಗಳು ಇದ್ದರೆ ಒಳ್ಳೆಯದೇ, ಆದರೆ ಕೆಲವೊಂದು ಸತಿ ಅದು ದುರಾಸಕ್ಕೆ ತಿರುಗುವಂಥ ಒಂದು ಚಾನ್ಸಸ್ಗಳು ಈ ಒಂದು ವ್ಯಕ್ತಿಗಳಲ್ಲಿ ಜಾಸ್ತಿ ಇರುತ್ತೆ. ಅದು ಇವರ ಕೈಯಲ್ಲಿ ಚಿಕ್ಕ ಪುಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿಸಿದ್ರೂ ಕೂಡ ಮಾಡಿಸ್ಬೋದು. ಹಾಗಾಗಿ ಆಸೆಗಳಿರಲಿ, ದುರಾಸೆಗಳು ಯಾವುದೂ ಬೇಡ. ಅದಿದ್ದರೆ ನಿಮಗೆ ತುಂಬ ತೊಂದರೆಗಳಾಗುತ್ತೆ ಅಂತ ಹೇಳ್ಬೋದು. ಇನ್ನು ಇವ್ರಿಗೆ ಸ್ವಲ್ಪ ಪ್ರೆಷರ್ ಅನ್ನೋದು ಕೆಲಸದಲ್ಲಾಗಿರಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಾಗಿರಲಿ ಸ್ವಲ್ಪ ಒತ್ತಡ ಅನ್ನೋದು ಬಂದರೆ ಜೀವನದಲ್ಲಿ, ಅದನ್ನು ಇವ್ರಿಗೆ ಹ್ಯಾಂಡಲ್ ಮಾಡುವಂಥ ಒಂದು ಕೆಪಾಸಿಟಿ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಇದು ಇವ್ರಿಗೆ ಸ್ವಲ್ಪ ತೊಂದರೆಗಳಾದರೂ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನಿಮ್ಮ ಗಣ ರಾಕ್ಷಸ ಗಣ ಆಗಿದ್ದರೆ, ವಿಶೇಷವಾಗಿ ರಾಕ್ಷಸ ಗಣ ಅಂತಿದ್ದರೆ ತುಂಬ ಕೆಟ್ಟವರು ಅಥವಾ ಯಾವ ಒಂದು ಗಣಗಳು ಕೂಡ ಅಂದರೆ ಮ್ಯಾಚ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಆ ಥರ ಇಲ್ಲ. ರಾಕ್ಷಸ ಗಣದಲ್ಲೂ ಪಾಸಿಟಿವ್ಸ್ ಇರುತ್ತೆ. ಎಲ್ಲದರಲ್ಲೂ ಪಾಸಿಟಿವ್ಸು ನೆಗೆಟಿವ್ಸ್ ಅನ್ನೋದು ಇದ್ದೇ ಇರುತ್ತೆ. ಇದರಲ್ಲೂ ಕೂಡ ಪಾಸಿಟಿವ್ಸು ಇದೆ, ಕೆಲವೊಂದು ನೆಗೆಟಿವ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಪಾಸಿಟಿವ್ ಆದಂತಹ ಒಂದು ವಿಚಾರಗಳು ಯಾವುದು ಅಂತ ಹೇಳಿದ್ರೆ, ಒಳ್ಳೆಯ ಒಂದು ಏನಪ್ಪ ಅಂದರೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ ಇವ್ರಿಗೆ ಅಂತಲೇ ಹೇಳ್ಬೋದು. ಆತ್ಮವಿಶ್ವಾಸ ಅನ್ನೋದು ತುಂಬ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಯಾರತ್ತಾದ್ರೂ ಮಾತಾಡಬೇಕು, ಯಾರತ್ತಾದ್ರೂ ಏನಾದರೂ ಒಂದು ಶೇರ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇವ್ರು ಅದಕ್ಕೆಲ್ಲ ಹಿಂದೆ ಮುಂದೆ ನೋಡಲ್ಲ, ಹಾಗೆ ಎದುರುಕೊಳ್ಳೋದು ಇಲ್ಲ. ಅಷ್ಟು ಒಂದು ಕಾನ್ಫಿಡೆನ್ಸ್ ಅನ್ನೋದು ಇವ್ರಿಗೆ ಇರುತ್ತೆ. ಮತ್ತು ತುಂಬ ಧೈರ್ಯವಂತರು ಕೂಡ ಆಗಿರ್ತಾರೆ. ಧೈರ್ಯಕ್ಕೆ ಈ ಒಂದು ಮಿಕ್ಕಿದ ಎರಡು ಗಣಗಳಿಗಿಂತ ಹೆಚ್ಚು ಧೈರ್ಯ ಅನ್ನೋದು ಇವ್ರಿಗೆ ಇರುತ್ತೆ. ಹಾಗೆ ಒಳ್ಳೆಯ ಒಂದು ಡಿಸಿಷನ್ ಮೇಕಿಂಗ್ಗಳು ಕೂಡ ಕೆಪಾಸಿಟಿ ಕೂಡ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಒಂಥರ ಫ್ರೀಡಮಿಂದ ಯೋಚನೆ ಮಾಡ್ತಾರೆ, ಯಾರಿಗೂ ಕೂಡ ಡಿಪೆಂಡ್ ಆಗೋದಿಲ್ಲ. ಏನಾದರೂ ಒಂದು ಯೋಚನೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಂಪ್ಲೀಟಾಗಿ ಕ್ರಿಯೇಟಿವ್ ಆಗಿ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಥಿಂಕಿಂಗ್ ಇವ್ರಿಗೆ ಇರುತ್ತೆ. ಇದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಯಾವುದೇ ಒಂದು ಕೆಲಸ ಕೊಟ್ಟರೂ ಕೂಡ ಚುರುಕಾಗಿ ಮಾಡುವಂಥ ಒಂದು ಮನೋಭಾವನೆ ಅಥವಾ ಚುರುಕಾಗಿ ಮಾಡುವಂಥ ಒಂದು ಏನಂತಾರೆ ಟ್ಯಾಲೆಂಟ್ ಅನ್ನೋದು ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು.
ಇದ್ರ ಜೊತೆಗೆ ಏನು ಬೇಕಾದ್ರೂ ಸಾಧಿಸ್ತೀನಿ, ಏನು ಬೇಕಾದ್ರೂ ಏನೇ ಕೊಟ್ಟರು ಕೂಡ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋ ಒಂದು ಮೆಂಟ್ಯಾಲಿಟಿ ಇವ್ರಿಗೆ ಇರುತ್ತೆ. ಇದು ತುಂಬ ಇವರ ಒಂದು ಜೀವನದಲ್ಲಿ ಇವ್ರನ್ನ ತುಂಬ ಮುಂದೆ ತೊಗೊಂಡೋಗುತ್ತೆ ಈ ಒಂದು ಮೆಂಟ್ಯಾಲಿಟಿ ಅನ್ನೋದು. ಇದ್ರ ಜೊತೆಗೆ ಏನಾದರೂ ಒಂದು ಹೊಸದೇನಾದರೂ ಮಾಡಬೇಕು ಅನ್ನೊಂದು ಪರಿಸ್ಥಿತಿ ಬಂದಾಗ ಯಾವಾಗಲೂ ಕೂಡ ರೆಡಿ ಇರುವಂಥ ಒಂದು ವ್ಯಕ್ತಿಗಳು ಈ ಒಂದು ವ್ಯಕ್ತಿಗಳಾಗಿರ್ತಾರೆ. ಇದ್ರ ಜೊತೆಗೆ ಇವ್ರಿಗೆ ಇರುವಂಥ ಕೆಲವೊಂದು ಕೆಟ್ಟ ಒಂದು ಗುಣಗಳೇನಪ್ಪ ಅಂದರೆ, ಮೊದಲನೇದಾಗಿ ಸ್ವಲ್ಪ ಕೋಪ ಅನ್ನೋದು ಹೆಚ್ಚಾಗಿರುತ್ತೆ. ಚಿಕ್ಕ ಪುಟ್ಟ ವಿಷಯಗಳಿಗೆ ಕೋಪ ಮಾಡ್ಕೊಳ್ಳೋದು, ಅಥವಾ ಕೋಪ ಅಂತ ಬಂತು ಅಂತ ಹೇಳಿದ್ರೆ ಅದು ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಅಂಥ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ. ಕೆಲವೊಂದು ಸತಿ ಇವರು ತಮ್ಮ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋದರೆ ಆ ಒಂದು ಟೈಮಲ್ಲಿ ಇವ್ರಿಗೆ ಸ್ವಲ್ಪ ಅಹಂಕಾರ ಅನ್ನೋದು ಕೂಡ ಹೆಚ್ಚಾಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಇದರಿಂದ ಇವರು ತುಂಬ ಕಳ್ಕೊಳ್ಳೋವಂಥ ಒಂದು ಚಾನ್ಸಸ್ಗಳು ಕೂಡ ಇರುತ್ತೆ. ಜೀವನದಲ್ಲಿ ಸಾಕಷ್ಟು ಪಡ್ಕೊಬೇಕಾದಂಥ ವಿಷಯಗಳನ್ನ ಅಥವಾ ಪಡ್ಕೊಬೇಕಾದಂಥ ಒಂದು ವಸ್ತುಗಳನ್ನ ನಿಮ್ಮ ಒಂದು ಅಹಮ್ಮಿಂದ, ನಿಮ್ಮ ಒಂದು ಏನಂತಾರೆ ಆ ಒಂದು ಈಗೋಯಿಂದ ನೀವು ಕಳ್ಕೊಳ್ಳೋವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇತರರ ಭಾವನೆಗೆ ಅಷ್ಟು ಗಮನ ಕೊಡೋದಿಲ್ಲ. ಅಂದರೆ ಇನ್ನೊಬ್ಬರು ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅಥವಾ ಇನ್ನೊಬ್ರಿಗೆ ಆ ಒಂದು ಎಮೋಷನ್ಸ್ಗೆ ಎಷ್ಟು ಬೆಲೆಯನ್ನು ಕೊಡಬೇಕು ಅದನ್ನು ಇವರು ಕೊಡೋದಿಲ್ಲ. ಅದು ತಮ್ಮ ಒಂದು ಹೆಂಡತಿ ಆಗಿರಲಿ, ಗಂಡ ಆಗಿರಲಿ, ತುಂಬ ಕ್ಲೋಸ್ ಆಗಿರೋಂಥ ಒಂದು ವ್ಯಕ್ತಿಗಳಾಗಿರಲಿ, ಅಥವಾ ನಿಮ್ಮ ತಂದೆ ತಾಯಿಗಿರಲಿ, ಅವ್ರಿಗೆ ಏನು ಬೆಲೆ ಕೊಡಬೇಕು, ಆ ಒಂದು ಎಮೋಷನ್ಸ್ಗೆ ಏನು ಬೆಲೆ ಕೊಡಬೇಕು ಅದನ್ನು ಇವರು ಕೊಡೋಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಕೆಲವೊಂದು ಸತಿ ಇವರ ಒಂದು ಆಕ್ರೋಶ ಅನ್ನೋದು ತುಂಬ ನಿಯಂತ್ರಣಕ್ಕೆ ತಪ್ಪುವಂಥ ಒಂದು ಮಟ್ಟಿಗೆ ಕೂಡ ಕೆಲವೊಂದು ಸತಿ ಹೋಗುತ್ತೆ. ಇದರಿಂದ ಇವ್ರಿಗೆ ತುಂಬ ತೊಂದರೆಗಳಾಗತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಇನ್ನೊಬ್ಬರು ಏನಾದರೂ ಸಾಧನೆಯನ್ನು ಮಾಡಿದ್ರೆ ಅದು ಇವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ತರುವಂಥ ಚಾನ್ಸಸ್ಗಳು ಇರುತ್ತೆ. ಅವರೇನೋ ನನ್ನ ಜೊತೆ ಇದ್ದವನು ನನಗಿಂತ ಮೇಲೆ ಹೋಗ್ಬಿಟ್ಟ, ಈ ಥರ ಮೆಂಟಾಲಿಟಿ ಇವ್ರಿಗೆ ಇರುತ್ತೆ. ಇದು ಕೆಲವೊಂದು ಸತಿ ಇವರ ಒಂದು ಜೀವನದಲ್ಲಿ ಒಳ್ಳೇದು ಮಾಡಿದ್ರು ಮಾಡ್ಬೋದು. ಯಾಕಂದರೆ ಅವ್ನು ಮಾಡ್ತಿದ್ದಾನೆ, ನಾನು ಮಾಡಬೇಕು, ನಾನೇನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಥರ ಹೋದರೆ ಪಾಸಿಟಿವ್ ಆಗಿ ತೊಗೊಂಡ್ರೆ ಇವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಬಟ್ ನೆಗೆಟಿವ್ ಆಗಿ ತೊಗೊಂಡು ಏನಾದರೂ ಪ್ರಾಬ್ಲಮ್ಗಳು ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಇದ್ರ ಜೊತೆಗೆ ಇವರು ಸಂಬಂಧಗಳಿಗೆ ಹೆಚ್ಚಿನ ಒಂದು ಬೆಲೆಯನ್ನು ಇವರು ಕೊಡೋದಿಲ್ಲ ಅಂತ ಹೇಳ್ಬೋದು. ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ ಸಂಬಂಧಗಳಿಗೆ ಬೆಲೆಯನ್ನು ಕೊಡಬೇಕಾಗತ್ತೆ. ನಿಮ್ಮ ಯಾವುದೇ ಒಂದು ರಿಲೇಷನ್ಶಿಪ್ ಇರಲಿ, ಅದು ಗಂಡ ಹೆಂಡತಿ ರಿಲೇಷನ್ಶಿಪ್ ಆಗಿರಲಿ, ಅಥವಾ ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ರಿಲೇಷನ್ಶಿಪ್ ಆಗಿರಲಿ, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಅವ್ರಿಗೆ ಟೈಮ್ ಕೊಡೋಕ್ಕಾಗದಿದ್ರೂ ಒಂದು ರೆಸ್ಪೆಕ್ಟ್ ಅನ್ನೋದು ನೀವು ಕೊಡಬೇಕಾಗತ್ತೆ. ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದು ಕೂಡ ಆಗುತ್ತೆ. ನಿಮ್ಮ ಮೈಂಡಲ್ಲೇ ಒಂದು ಪೀಸ್ ಇರುತ್ತೆ. ಸೊ ಅದು ಇವರ ಒಂದು ಜೀವನದಲ್ಲಿ ಮಿಸ್ಸಿಂಗ್ ಇರುತ್ತೆ. ನೀವು ಅದನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇನ್ನು 3 ಗಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಹೊಂದಾಣಿಕೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ಮೊದಲನೇದಾಗಿ ದೇವಗಣ ಅಂತ ಬಂದರೆ, ನಿಮಗೆ ದೇವಗಣ ಅನ್ನೋದು ತುಂಬ ಚೆನ್ನಾಗಿ ಆಗಿಬರುತ್ತೆ. ಅದನ್ನು ಬಿಟ್ಟು ಸಾಮಾನ್ಯವಾದಂತಹ ಒಂದು ಫಲ ಅನ್ನೋದು ನಿಮಗೆ ಮನುಷ್ಯಗಣ ಕೂಡ ಆಗಿಬರುತ್ತೆ. ರಾಕ್ಷಸ ಗಣವಂತೂ ನಿಮಗೆ ಆಗಲೇಬಾರ್ದು. ಅದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ. ಇದೇ ರೀತಿ ಇರುತ್ತೆ ನಿಮಗೆ. ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ದೇವಗಣ ಅನ್ನೋದು ಅಷ್ಟಾಗಿ ಆಗಿಬರೋದಿಲ್ಲ, ಅಂದರೆ ಸಾಮಾನ್ಯ ಫಲವನ್ನು ಕೊಡುತ್ತೆ. ಹಾಗೆ ರಾಕ್ಷಸ ಗಣ ನಿಮಗೂ ಕೂಡ ಅಷ್ಟೊಂದು ಆಗಿಬರಲ್ಲ, ತೊಂದರೆಗಳಾಗುತ್ತೆ. ನೀವು ಮನುಷ್ಯಗಣದವ್ರನ್ನೇ ಆದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಒಂದು ಜೀವನ ಅಂತಲೇ ಹೇಳ್ಬೋದು. ಇನ್ನು ರಾಕ್ಷಸ ಗಣ ಅನ್ನೋದು ಆಗ್ಬರುತ್ತೆ, ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಮನುಷ್ಯಗಣ ಅನ್ನೋದು ಸಾಮಾನ್ಯ ಫಲವನ್ನು ಕೊಡುತ್ತೆ. ದೇವಗಣ ಅನ್ನೋದು ಆಗ್ಬರಲ್ಲ, ನಿಮಗೆ ತುಂಬ ತೊಂದರೆಯನ್ನು ಕೊಡುತ್ತೆ. ಅದೇ ಒಬ್ರಿಗೊಂದು ಆಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಸಾಮಾನ್ಯವಾಗಿರುತ್ತೆ, ಇನ್ನೊಂದು ತುಂಬ ಕೆಟ್ಟದಾಗಿರುತ್ತೆ. ಅದನ್ನು ಅಕಸ್ಮಾತ್ ಆದರೆ ನಿಮಗೆ ತೊಂದರೆಗಳು ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ದೇವಗಣ ರಾಕ್ಷಸಗಣ ಆಗಲೇಬಾರ್ದು. ಮನುಷ್ಯಗಣ ಏನಪ್ಪ ಅಂದರೆ ಒಂದು ಸಾಮಾನ್ಯ ಆಗುತ್ತೆ. ಎರಡರಲ್ಲೂ ಓಕೆ ಫಲಗಳು ಅನ್ನೋದು ಇರುತ್ತೆ. ಅದರಲ್ಲೂ ಕೂಡ ಮನುಷ್ಯಗಣ ಆಗಿದ್ದರೆ ನಿಮಗೆ ದೇವಗಣ ಸ್ವಲ್ಪ ಆಗ್ಬರುತ್ತೆ ಒಂದು ರೇಂಜಿಗೆ. ಬಟ್ ರಾಕ್ಷಸಗಣ ನಿಮಗೆ ಅಷ್ಟಾಗಿ ನಿಮಗೂ ಕೂಡ ಆಗಿಬರಲ್ಲ. ಹಾಗಾಗಿ ಸ್ವಲ್ಪ ನೀವು ಇದನ್ನು ನೋಡ್ಕೊಬೇಕಾಗತ್ತೆ ಇವೆಲ್ಲವನ್ನು. ಇನ್ನು ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಕೊಟ್ಟಿದ್ದೀನಿ ನಿಮಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಗಣ ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು.